ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ದೀಪು ಗೌಡ. ನಾವಿವತ್ತು ಯಡಿಯೂರು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಚಾಮುಂಡೇಶ್ವರಿ ದೇವಸ್ಥಾನ ಮುಗಿಸ್ಕೊಂಡು ಯಡಿಯೂರ್ಗೆ ಹೋಗ್ತಾ ಇರೋದು. ನಾವು ಯಡಿಯೂರು ಬ್ಯಾಕಲ್ಲಿರೋ ನೀರು ಹತ್ರ ಹೋಗ್ತಾ ಇದ್ದೀವಿ. ಯಾಕಪ್ಪ ಅಂದರೆ ಬುಕ್ಗಳು ನೀರಿಗೆ ಬಿಡಬೇಕಾಗಿತ್ತು. ಅದು ರಾಮಕೋಟಿ ಬರೆದಿರ್ತಾರಲ್ಲ, ಆ ಬುಕ್ಕು ನೀರಿಗೆ ಬಿಡಬೇಕು ಅಂತ ಇರುತ್ತೆ. ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಂದ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಅಲ್ಲಿ ಬಟ್ಟೆ ಎಲ್ಲ ಒಗಿತಾ ಇದ್ರು. ಅಲ್ಲಿ ಬಿಡಲ್ಲ, ಮುಂದೆಗಡೆ ಹೋಗ್ಬೇಡ್ರಿ ಅಂತ ಇದ್ರು. ಹಂಗೆ ಹೋಗ್ಬಿಟ್ಟು ನಮ್ಮ ಅಪ್ಪ ಎಲ್ಲ ನೀರಿಗೆ ಬಿಡಕ್ಕೆ ಹೋಗ್ತಾ ಇದ್ದಾರೆ. ರಾಮಕೋಟಿ ಬರೆದಿದ್ದ ಬುಕ್ನ ಹರಿಯ ನೀರಿಗೆ ಬಿಡಬೇಕು. ಅದಕ್ಕೆ ಇಲ್ಲಿ ಬಿಡೋಣ ಅಂತ ಬಂದಿದ್ದು. ಇಲ್ಲಿ ಹರಿತಾ ಇತ್ತು ನೀರು. ಅದಕ್ಕೆ ಇಲ್ಲಿ ಭಯ ಆಗ್ತಾಯಿತ್ತು, ನೀರು ಎಲ್ಲಿ ಜಾರ್ಬಿಡುತ್ತೋ ಅಂತ ಫುಲ್ ಪಾಚಿ ಕಟ್ಬಿಟ್ಟಿತ್ತು. ಮುಂದಕ್ಕೆ ಹೋಗೇ ಭಯ ಆಗ್ತಾಯಿತ್ತು, ಅಷ್ಟು ನೀರು ನಿಂತ್ಕೊಂಡಿತ್ತು. ಅಲ್ಲೆಲ್ಲ ಪಾಚಿ ಬೇರೆ ಕಟ್ಬಿಟ್ಟಿತ್ತು. ಅಲ್ಲಿ ಬಟ್ಟೆ ಎಲ್ಲ ಒಗಿತಾಯಿದ್ರು. ಅಲ್ಲೆಲ್ಲ ಸೋಪಿಂಗ್ ನೀರಿಗೂ ಭಯ ಆಗ್ತಾಯಿತ್ತು, ಜಾರಿ ಯಾವ ಅಂತ. ಅಲ್ಲೇ ಹಂಗೆ ಬುಕ್ ಹಾಕ್ಬಿಟ್ಟು ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಮಾತಾಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟು. ಅಲ್ಲಿಂದ ದೇವಸ್ಥಾನ ಸ್ವಲ್ಪ ದೂರನೇ ಇರೋದು. ಇದು ದೇವಸ್ಥಾನದ ಹಿಂದೆ ಇರೋ ವಾಟರ್ಗೆ ಹೋಗಿದ್ದು. ನಾನು ಆಟ ಆಡ್ತಾಯಿದ್ದೆ ನೀರಲ್ಲಿ, ಚಪ್ಪಲಿಗೆ ಹೋಗ್ಬಿಡ್ತು ನೀರೊಳಗಡೆ ಜಾರ್ಕೊಂಡು. ಆಮೇಲೆ ಅಲ್ಲಿಂದ ಬಂದು ದೇವಸ್ಥಾನದೊಳಗಡೆ ಹೋಗ್ತಾ ಇದ್ದೀವಿ. ಇದು ದೇವಸ್ಥಾನದ ಮುಂಭಾಗ ಈ ಥರ ಇರುತ್ತೆ. ಯಡಿಯೂರು ಟೆಂಪಲ್ಲು ನೋಡಿರ್ತೀರ, ಕೆಲವರು ನೋಡಿರಲ್ಲ. ಈ ಥರ ಇರುತ್ತೆ. ಅಲ್ಲಿ ಸ್ಪೆಷಲ್ ಟಿಕೆಟ್ ಯಾವ ಥರ ಬೇಕಾದರೂ ಹೋಗ್ಬೋದು. ಇವತ್ತು ಜನ ಯಾರೂ ಜಾಸ್ತಿ ಇರಲಿಲ್ಲ, ಹಾಗೆ ಇವತ್ತು ಹೋಗಿರೋದ್ರಿಂದ ಫುಲ್ ಜನ ಯಾವಾಗಲೂ ಇರ್ತಾಯಿದ್ರು. ಇವಾಗ ಜನ ಕಡಿಮೆ. ಮಧ್ಯಾಹ್ನ ಅಲ್ವ ಹೋಗಿದ್ದಿದ್ದು, ಅದಕ್ಕೆ ಜನ ಕಡಿಮೆ ಇದ್ದರು. ಈ ದೇವಸ್ಥಾನವೂ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ದೇವ್ರ ವಿಗ್ರಹ ಅಂತೂ ನೋಡೋಕ್ಕೆ 2 ಕಣ್ಣು ಸಾಲದು. ಅಲ್ಲಿ ವೀಡಿಯೋ ಮಾಡಬೇಡ್ರಿ ಅಂತ ಇದ್ದರು. ಅದಕ್ಕೆ ಜಾಸ್ತಿ ಏನು ವೀಡಿಯೋ ಮಾಡಿಲ್ಲ. ಸ್ವಲ್ಪ ದೇವ್ರದ್ದು ಹಿಡ್ಕೊಂಡು ಕಾಣ್ದಂಗೆ ವೀಡಿಯೋ ಮಾಡ್ಕೊಂಡಿದ್ದೀವಿ ಅಷ್ಟೇ. ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಇದು. ವೀಡಿಯೋ ಮಾಡೋಕ್ಕೂ ಭಯ ಆಗ್ತಾ ಇರ್ತದೆ. ಅವ್ರು ಹೇಳ್ತಾನೆ ಇರ್ತಾರೆ ವೀಡಿಯೋ ಮಾಡಬೇಡ್ರಿ ಅಂತ. ಒಳಗಡೆ ಬಂದು ಆದ್ರೂ ಸ್ವಲ್ಪ ಕೈಯಲ್ಲಿ ಹಿಡ್ಕೊಂಡು ಹಂಗೆ ವೀಡಿಯೋ ಆನ್ ಮಾಡಿಬಿಟ್ಟಿದ್ದೀವಿ ಅಷ್ಟೇ. ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಅಲ್ಲೆಲ್ಲ. ಇದು ದೇವಸ್ಥಾನದ ಮುಂಭಾಗ. ಇಲ್ಲಿ ಆರತಿ ಕೊಡ್ತಾ ಇದ್ದಾರಲ್ಲ, ಅಲ್ಲೇ ದೇವರು, ಅದೇ ದೇವರು. ವೀಡಿಯೋ ಮಾಡಬೇಡ್ರಿ ಅಂತ ಹೇಳ್ತಾಯಿದ್ರು, ಹಂಗೂ ಮಾಡ್ಕೊಂಡಿದ್ದೀವಿ ಸ್ವಲ್ಪ. ಇದೇ ದೇವರು. ಅಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವರು. ನನ್ನ ಮಗ ದೇವ್ರ ಪೂಜೆ ಮಾಡ್ಕೊಂಬಂದು ಎಲ್ಲ ಕೈ ಮುಗಿತಾ ಇದ್ರೆ ಅವನು ಅಡ್ಬೀಳ್ತಾವನೆ, ನಮಸ್ಕಾರ ಮಾಡ್ತಾವನೆ ದೇವ್ರಿಗೆ. ಅವನಿಗೆ ದೇವರು ಅಂದರೆ ಭಕ್ತಿ ಜಾಸ್ತಿ. ಎಲ್ಲಾದರೂ ದೇವ್ರು ನೋಡ್ಬಿಟ್ರು ಕೈ ಮುಗಿಯೋದು, ನಮಸ್ಕಾರ ಮಾಡೋದು, ಅವನಿಗೆ ಅದೇ ಒಂಥರ ಖುಷಿ. ಯಾವ ದೇವಸ್ಥಾನಕ್ಕೆ ಹೋದ್ರೂ ನಮಸ್ಕಾರ ಮಾಡೋದು, ಅಡ್ಬೀಳೋದು. ನಾವು ಹೆಂಗೆ ಮಾಡ್ತೀವೋ ಹಂಗೆ ಮಾಡ್ತಾನೆ. ಅವನು ಪ್ರದಕ್ಷಿಣೆ ಹಾಕೋದು, ನಮಸ್ಕಾರ ಮಾಡೋದು, ಮಂಗಳಾರತಿಗೆ ಕಾಸು ಕೊಡ್ರಿ ನಾನು ಹಾಕ್ತೀನಿ ಅಂತ ಮಂಗಳಾರತಿಗೆ ಕಾಸು ಹಾಕೋದು ಎಲ್ಲ ಮಾಡ್ತಾಯಿರ್ತಾನೆ. ಈ ದೇವಸ್ಥಾನದಲ್ಲಿ ಚಿನ್ನದ ರಥ ಬೇರೆ ಇದೆ. ಇದ್ರೊಳಗಡೆ ಪೂಜೆ ದೇವ್ರನ್ನ ಕುಂಡಿಸ್ಕೊಂಡು ಮೆರವಣಿಗೆ ಮಾಡಿ ಪೂಜೆ ಎಲ್ಲ ಮಾಡಿಸ್ತಾರೆ. ಈ ಥರ ಸೇವೆಗೆ ಇಷ್ಟು ಅಂತ ಅಲ್ಲಿ ಅಮೌಂಟ್ ಎಲ್ಲ ಹಾಕಿರ್ತಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಹೋಗೊಂದ್ಸರಿ ವಿಸಿಟ್ ಮಾಡಿ. ಅಲ್ಲಿ ರಾಣಿತೆಯನ್ನು ನೋಡಿ ನೀವು ನಾಚಿರಿ. ಪಿಕ್ಚರ್ ಮುಗಿದ ಮೇಲೆ ಡ್ರೀಮಲ್ಲಿ ಬರುವೆನು, ಕನಸಲ್ಲಿ ಕೆನ್ನೆ ತಾಡಿ ಹೋಗುವೆನು, ಡಿಸ್ಟರ್ಬ್ ಮಾಡುತ್ತಿರುವೆ. ಐ ಆಮ್ ಸಾರಿ. ತೊಂದ್ರೆ ಇಲ್ಲ ಪಂಕಜ, ನಿಂದೆ ಎಲ್ಲ ಪಂಕಜ, ನಿಮ್ಮೋನೆ ಪಂಕಜ. ನಾವು ಅಲ್ಲಿಂದ ಡ್ಯಾನ್ಸ್ ಎಲ್ಲ ಆಡ್ಕೊಂಡು ನಮ್ಮ ಪಾಪು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.